ವಂದೇ ಮಾತರಂ ಗೀತೆಗೆ ಈಗ ರಾಷ್ಟ್ರಗೀತೆಯ ಸ್ಥಾನಮಾನ ಸಿಕ್ಕಿದೆ. ವಂದೇ ಮಾತರಂ ಹಾಡುವಾಗ ಎದ್ದು ನಿಂತು ಗೌರವ ಸೂಚಿಸೋದು ಕಡ್ಡಾಯ. ಕೇಂದ್ರ ಗೃಹ ಇಲಾಖೆ ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ವಂದೇ ಮಾತರಂ ಗೀತೆಗೆ 150 ವರ್ಷ ತುಂಬಿದ ಹೊತ್ತಲ್ಲೇ ಈ ಆದೇಶ. ಮೊದಲ 6 ಸಾಲುಗಳಿಗೆ ಗೌರವ ಸೂಚಿಸಲು ಆದೇಶವನ್ನು ಹೊರಡಿಸಲಾಗಿದೆ ಕೇಂದ್ರ ಗೃಹ ಸಚಿವಾಲಯದಿಂದ. ವಂದೇ ಮಾತರಂ ಗೀತೆಗೆ ಇನ್ನು ಮುಂದೆ ರಾಷ್ಟ್ರಗೀತೆ, ನಾವು ಜನಗಣಮನಕ್ಕೆ ಏನೆಲ್ಲ ಗೌರವಗಳನ್ನು ಕೊಡ್ತೀವೋ ಅದೇ ಗೌರವಗಳನ್ನು ವಂದೇ ಮಾತರಂ ಗೀತೆಗೂ ಇನ್ನು ಮುಂದೆ ಕೊಡಬೇಕು. ಇದು ಹೊಸ ಮಾರ್ಗಸೂಚಿ ಕೇಂದ್ರ ಗೃಹ ಇಲಾಖೆಯಿಂದ. ಜೊತೆಗೆ ಮೊದಲ 6 ಸಾಲುಗಳು ಗೌರವ ಸೂಚಿಸಬೇಕು. ಸೊ ಹಾಗಾಗಿ ಈಗ ಒಂದಷ್ಟು ಮಾರ್ಗಸೂಚಿಗಳು ಇವಾಗ ಬಿಡುಗಡೆಯಾಗಿದೆ. ವಂದೇ ಮಾತರಂ ಗೀತೆಗೆ ಸಂಬಂಧಪಟ್ಟಂತೆ ಮೊದಲ 6 ಸಾಲುಗಳಿಗೆ ಗೌರವ ಸೂಚಿಸೋದಕ್ಕೆ ಆದೇಶವನ್ನು ಹೊರಡಿಸಲಾಗಿದೆ. ಈಗಾಗಲೇ ಸದನದಲ್ಲಿ ಕೂಡ ವಂದೇ ಮಾತರಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಗಣ್ಯರೆಲ್ಲರೂ ಕೂಡ ಪ್ರಧಾನಿ ಮೋದಿಯಿಂದ ಎಲ್ಲರೂ ಮಾತನಾಡಿದರು. 150 ವರ್ಷ ತುಂಬಿದೆ ಈ ಹಿನ್ನೆಲೆಯಲ್ಲಿ ಈಗ ಅದಕ್ಕೆ ರಾಷ್ಟ್ರಗೀತೆಯ ಸ್ಥಾನಮಾನವನ್ನು ಕಲ್ಪಿಸಲಾಗಿದೆ.